ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚಂದ್ರಗೌಡ. ಸೊ ನಾನು ನೆನೆ ಹೊಡೆದಂಥ ಸಿಬ್ಲಿಂಗ್ ಕಟ್ ಯಾರ್ದು ಅಂತೇಳಿ ನಾನು ನಿಮಗೆ ನಾಳೆ ವೀಡಿಯೋಲಿ ತಿಳಿಸ್ಕೊಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವತ್ತು ನನ್ನ ದಿನ ಹೆಂಗೆ ಶುರು ಆಯಿತು ಅಂತ ಹೇಳಿದ್ರೆ ರೂಮಂತೂ ನೋಡೋಕ್ಕಾಗ್ತಿಲ್ಲ, ಅಷ್ಟು ಗಲೀಜಾಗಿತ್ತು. ಅದ್ರ ಮಧ್ಯೆ ನಾನು ಸಂಡೇ ಶಾಪಿಂಗಲ್ಲಿ ತಂದಿರೋಂಥ ಸಾಮಾನಂತೂ ತೆಗ್ದೇ ಇರಲಿಲ್ಲ ಬ್ಯಾಗಿಂದ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಅದ್ರ ಜಾಗಕ್ಕಿಟ್ಟು ಆಮೇಲೆ ನಮ್ಮ ಪಿ ಜಿ ಲೈಫ್ ಗೊತ್ತಲ್ಲ. ಸೊ ಅದಕ್ಕೆ ನಾನು ತಂದಿರೋಂಥ ಮೊಟ್ಟೆನ ಕೆಟಲಲ್ಲಿ ಬಾಯ್ಲ್ ಮಾಡಿಕೊಂಡು ನೆಕ್ಸ್ಟು ರೂಮ್ನಂತೂ ನೋಡೋಕ್ಕಾಗ್ತಿರ್ಲಿಲ್ವಲ್ಲ, ಅಷ್ಟು ಗಲೀಜಾಗಿತ್ತು. ಸೊ ಅದರಿಂದ ಒಂದು ರೌಂಡ್ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಅಂತೂ ಮಾಡಿದೆ. ಸೊ ಅದ್ರ ಮಧ್ಯೆ ಇನ್ನೊಬ್ಳು ಇದ್ಲು. ಇಲ್ಲಿ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಕಸ ಅಂಟ್ಕೊ ಬರ್ತಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಬಾಕ್ಸ್ಗೆ ಫ್ರೂಟ್ಸು ಮತ್ತು ಮೊಟ್ಟೆ ಎಲ್ಲನೂ ಹಾಕ್ಕೊಂಡು ನೆಕ್ಸ್ಟ್ ಇನ್ನು ಬೊಟಿಗೂ ಹೋಗೋಕ್ಕಂತೂ ರೆಡಿ ಆದೆ. ಸೊ ರೆಡಿ ಆದೆ. ಆಮೇಲೆ ಹಂಗೆ ಒಂದು ಸಣ್ಣ ಮಿರರ್ ಕಾಣಿಸ್ತು ಅಂತೇಳಿ ಮಿರರ್ಸ್ ಫೋಟೋ ತೊಗೊಳ್ಳೋಣ ಅಂತೇಳಿ ಸೊ ಮಿರರಲ್ಲಿ ವೀಡಿಯೋ ಮಾಡಿಕೊಂಡು ಪಿ ಜಿಯಿಂದ ಅಂತೂ ಹೊರಟೆ. ಪಿ ಜಿಯಿಂದ ಹೊರಟು ಡೈರೆಕ್ಟ್ ಬೊಟಿಗೆ ಹೋದೆ. ಬೊಟಿಗೆ ಹೋಗಿ ನಮ್ಮ ಕೆಲಸ ನಮ್ಗೆ ಶುರು ಮಾಡ್ಕೊಂಡು 2 ಗಂಟೆ ಆಗಿದ ತಕ್ಷಣ ಬಾಕ್ಸ್ ತಂದಿದ್ದನಲ್ಲ ಅದನ್ನು ಖಾಲಿ ಮಾಡಿಬಿಟ್ಟು ಮತ್ತೆ ಏನೋ ವರ್ಕ್ ಇತ್ತಂತೇಳಿ ಪಿ ಜಿಗೆ ಬಂದ್ವಿ. ಪಿ ಜಿಗೆ ಬಂದಾಗ ನಾನು ಸಿರ್ಲಾಕ್ ತಂದಿಟ್ಟಿದ್ದೆ. ಸೊ ತಿನ್ನೋ ಹಾಗಾಯಿತು ಅಂತ ಹೇಳ್ಬಿಟ್ಟು ಸೊ ಸಿರ್ಲಾಕ್ನೂ ತಿನ್ಕೊಂಡು ಮತ್ತೆ ನಾನು ಸ್ಕ್ರಿಬ್ಲಿಂಗ್ ಆರ್ಟ್ನ ಸ್ಟಾರ್ಟ್ ಮಾಡಿಕೊಂಡೆ. ನಾನಿವತ್ತು ಸ್ಕ್ರಿಬ್ಲಿಂಗ್ ಆರ್ಟ್ ಮಾಡ್ತಿರೋದು ಯಾರ್ದು ಅಂತ ಹೇಳಿದ್ರೆ ನನ್ನ ಫಾಲೋವರ್ ಮತ್ತು ನನ್ನ ಸೂಪರ್ ಜೂನಿಯರ್ ಬಂದು ಕೇಳಿದ್ರು ನನಗೊಂದು ಸ್ಕ್ರಿಬ್ಲಿಂಗ್ ಆರ್ಟ್ ಮಾಡಿಕೊಡಿ ಅಂತೇಳಿ. ಸೊ ಅವ್ರಿಗೆ ಸ್ಕ್ರಿಬ್ಲಿಂಗ್ ಆರ್ಟ್ನ ಇವತ್ತು ಮಾಡಿಕೊಡ್ತೀನಿ. ಯಾವುದೇ ಥರದ ಆ್ಯಕ್ಟರ್ಸ್ದು ಮಾಡ್ತೀನಿ. ಹಾಗೆ ನಿಮಗೂ ಯಾವ್ದಾದ್ರು ಸ್ಕ್ರಿಬ್ಲಿಂಗ್ ಆರ್ಟ್ ಬೇಕು ಅಂತ ಹೇಳಿದ್ರೆ ಈಗಲೇ ನಿಮ್ಮ ಫೋಟೋನ ನಂಗೆ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.